ಓಂ ಶಾಸ್ತ್ರಯೋನಿತ್ವಾತ್ ಓಂ. ಈ ಭಗವಂತ ಮತ್ತು ಅವನ ಕ್ರಿಯೆಗಳು ಇದೆಲ್ಲವನ್ನು ಕೂಡ ಶಾಸ್ತ್ರದಿಂದಲೇ ನಾವು ಅರಿಯಬೇಕೇ ಹೊರತು ಬೇರೆ ಯಾವುದೇ ಪ್ರಮಾಣದಿಂದ ಅರಿಯುವುದು ಸಾಧ್ಯ ಇಲ್ಲ ಅಂತ ಈ ಒಂದು ವಿಷಯ. ಅದರಲ್ಲಿ ನಾವು ಈಗ ತ್ರಿವಿಕ್ರಮ ಪಂಡಿತರ ಟೀಕೆಯನ್ನು ನೋಡಬೇಕಾಗಿದೆ. ಅದರಲ್ಲಿ ಕೆಲವು ಭಾಗ ನೋಡಿದ್ದೇವೆ. ಈ ಹಿಂದೆ ಪದ್ಮನಾಭ ತೀರ್ಥರ ಟೀಕೆಯನ್ನು ನೋಡಿ ಮುಗಿಸಿದ್ದೇವೆ. ನಾನು ಸ್ವತಂತ್ರಮೇವ ಅರ್ಥಂ ಸಾಧಯತ ಅನುಮಾನಂ ಕೋ ನಿವಾರಯತೆ. ಈ ಅನುಮಾನ ಸ್ವತಂತ್ರ ಪ್ರಮಾಣ ಅಲ್ಲ ಅಂತ ನೀವು ಹೇಳಿದ್ರಿ. ಆದರೆ ಅನುಮಾನ ಸ್ವತಂತ್ರವಾಗಿಯೇ ಭಗವಂತನನ್ನ ಅರ್ಥಂ ಅತೀಂದ್ರಿಯವಾದ ಯಾವುದೇ ಸಂಗತಿಯನ್ನು ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಅದನ್ನು ಕೋ ನಿವಾರಯತೆ, ಅದನ್ನು ತಡೆಯುವವರು ಯಾರು? ಅದು ಯಾಕೆ ಸ್ವತಂತ್ರವಾಗಿ ಸಾಧನೆ ಮಾಡಬಾರದು ಅಂತ ಹಾಗೆ ತಾತ್ಪರ್ಯ. ಸ್ವತಂತ್ರಂ ಅನುಮಾನಂ ಅರ್ಥಂ ಸಾಧಯತ, ಸ್ವತಂತ್ರಮೇವ ಅರ್ಥಂ ಸಾಧಯತ ಅನುಮಾನಂ ಕಹ ನಿವಾರಯತಿ. ಹೀಗೆ ಅನುಮಾನ ಮಾಡ್ಲಿಕ್ಕೆ ಬರ್ತದೆ ಸ್ವತಂತ್ರವಾಗಿ ಅಂತ ಪ್ರಶ್ನೆ ತಾತ್ಪರ್ಯ. ಏನದು? ತಥಾಹಿ, ಆ ಪ್ರಶ್ನೆ ಹೀಗಿದೆ, ಆ ಅನುಮಾನ ಹೀಗಿದೆ. ವಿಮತಂ ಸಕರ್ತೃಕಂ ಕಾರ್ಯತ್ವ ಘಟವತ್. ವಿಮತ ಅಂದರೆ ವಿವಾದಕ್ಕೆ ವಿಷಯವಾದದ್ದು ಅಂತ ಅರ್ಥ. ಯಾವುದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೋ ಅದನ್ನು ವಿಮತ ಅಂತಾರೆ. ಅದು ಸಕರ್ತೃಕವಾಗಿದೆ ಅಂದರೆ ಯಾವುದೋ ಒಬ್ಬ ಕರ್ತೃವಿನಿಂದ ಕೂಡಿದೆ, ಯಾಕೆಂದರೆ ಕಾರ್ಯವಾದ್ದರಿಂದ. ಹೀಗೆ ವಿಮತ ಅನ್ನೋದು ಪಕ್ಷ, ಸಕರ್ತೃಕ ಮತ್ತು ಸಾಧ್ಯ, ಕಾರ್ಯತ್ವಾತ್ ಅಂತ ಹೇತು. ಘಟವತ್ ಅಂತ ಅದಕ್ಕೆ ದೃಷ್ಟಾಂತ. ಘಟನೂ ಕೂಡ ಒಂದು ಕಾರ್ಯ ಆಗಿದೆ, ಅದರಿಂದ ಸಕರ್ತೃಕ ಆಗಿದೆ ಅಂತ ಹೀಗೆ ಅನುಮಾನ ಪ್ರಯೋಗ ಮಾಡ್ಬೋದಲ್ವಾ. ಇತಿ ಅನಪೇಕ್ಷಮೇವ ಇದಂ, ಪ್ರತ್ಯಕ್ಷದ ಆಗಮದ ಬೆಂಬಲವಿಲ್ಲದೇನೆ ಇದಂ ಈ ಅನುಮಾನ ಪ್ರಮಾಣವು ಜಗತ್ಕರ್ತಾರಂ ಈಶ್ವರಂ ಸಾಧಯತೆ, ಜಗತ್ಕರ್ತೃವಾದ ಈಶ್ವರನ ಸಾಧನೆ ಮಾಡಬಹುದಲ್ವಾ ಅಂತ. ಇತಿ ಪ್ರಶ್ನ. ಇತಿ ಅಂತ ಅನ್ನೋದು ಒಂದು ಫುಲ್ ಸ್ಟಾಪ್ ಇದ್ದ ಹಾಗೆ. ತದಯುಕ್ತಂ, ಅದು ಸರಿಯಲ್ಲ. ಉಪಾಧಿ ದೋಷ ದುಷ್ಟತ್ವ ತಸ್ಯ, ನೀವೇನು ಅನುಮಾನ ಪ್ರಯೋಗ ಮಾಡಿದ್ದೀರಲ್ಲ ವಿಮತಂ ಸಕರ್ತಕಂ ಕಾರ್ಯತ್ವಾತ್ ಅಂತ, ಇದು ಸ್ವತಂತ್ರವಾಗಿ ಈಶ್ವರನನ್ನು ಸಾಧನೆ ಮಾಡುವುದಾದರೆ ಅದಕ್ಕೆ ಉಪಾಧಿ ಮೊದಲಾದ ದೋಷ, ಉಪಾಧಿ ದೋಷ ಇದೆ. ಬೇರೆ ದೋಷಗಳು ಇರಬಹುದು, ಇಲ್ಲಿ ಉಪಾಧಿ ದೋಷ ಇದೆ ಅಂತ ಹೇಳ್ತಾ ಇದ್ದಾರೆ. ಉಪಾಧಿ ಅಂದ್ರೆ ಏನು ಅಂತ ಒಂದು ಬಾರಿ ಸ್ಮರಣೆ ಮಾಡ್ಕೋಬೇಕು. ಒಮ್ಮೆಲೆ ಉಪಾಧಿ ದೋಷ ಉಳ್ಳದ್ದಾಗಿದೆ ಈ ಹೇತು, ಅರ್ಥಾತ್ ಸೋಪಾಧಿಕ ಆಗಿದೆ ಅಂತ ಹೀಗೆ ಹೇಳಿದಾಗ ಉಪಾಧಿ ಅಂದ್ರೆ ಏನು ಅಂತ ಅನ್ನೋದು ಗ್ರಹಿಕೆಗೆ ಬರದೇ ಇರಬಹುದು. ಅಥವಾ ಹಿಂದೆ ನೀವು ಅದನ್ನು ಓದಿದ್ರು ಕೂಡ ಈಗ ಮರ್ತೋಗಿರೋದ್ರಿಂದ ಗ್ರಹಿಕೆಗೆ ಬರದೇ ಇರಬಹುದು. ಅದಕ್ಕಾಗಿ ಅದನ್ನು ಒಂದು ಬಾರಿ ಹೇಳಬೇಕು. ಮತ್ತು ಇಲ್ಲಿ ಉಪಾಧಿ ಯಾವುದು ಅಂದರೆ ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವಂ ಶರೀರವತ್ ಕರ್ತೃಕತ್ವಂ ವಾ ಉಪಾಧಿ ತೇನ ಹಿ ಘಟಾದೇಹಿ ಸಕರ್ತೃಕತ್ವಂ ಅಂತ ತ್ರಿವಿಕ್ರಮ ಪಂಡಿತರು ಅದನ್ನು ಹೇಳ್ತಾ ಇದ್ದಾರೆ. ಸರಿ, ಇಲ್ಲಿ ವಿವತಂ ಸಕರ್ತಕಂ ಕಾರ್ಯತ್ವಾದ್ ಘಟವತ್ ಅಂತ ಏನೋ ಅನುಮಾನ ಇದೆಯಲ್ಲ, ಈ ಅನುಮಾನಕ್ಕೆ, ಈ ಅನುಮಾನದ ಹೇತುವಿಗೆ ಅಥವಾ ಇಡೀ ಅನುಮಾನಕ್ಕೂ ಹೇಳ್ಬೋದು ನಾವು ಉಪಾಧಿ ದೋಷವಿದೆ. ಹೇತುವು ಸೋಪಾಧಿಕವಾಗಿದೆ. ಸೋಪಾಧಿಕೋ ಹೇತು ವ್ಯಾಪ್ಯತ್ವ ಸಿದ್ಧ ಅಂತ ತರ್ಕ ಸಂಗ್ರಹ ಮೊದಲಾದ ಕಡೆ ಅದು ಬರ್ತದೆ. ಏನು ಉಪಾಧಿ? ನಮಗೆ ಉಪಾಧಿ ಅನ್ನೋ ಶಬ್ದಕ್ಕೆ ಸರಳವಾಗಿ ಅರ್ಥ ಗೊತ್ತಿರಬೇಕು. ಉಪಾಧಿ ಅಂದರೆ ಒಂದು ಕಂಡೀಷನ್ ಅಂತ ಅರ್ಥ. ಕಂಡೀಷನ್ ಅಥವಾ ಒಂದು ನಿಮಿತ್ತ. ಆ ನಿಮಿತ್ತದಿಂದಾಗಿ ನಾವು ಏನನ್ನಾದರೂ ತಿಳ್ಕೊಳ್ಳುವುದಿದ್ರೆ, ಏನನ್ನಾದರೂ ಕೆಲಸ ಮಾಡುವುದಿದ್ರೆ ಅದಕ್ಕೆ ಔಪಾಧಿಕ ಅಥವಾ ಸೋಪಾಧಿಕ ಅಂತ ಹೀಗೆ ಹೇಳ್ತಾರೆ. ಬೇರೆ ಕಡೆ ಎಲ್ಲ ಕಡೆನೂ ಕೂಡ ಉಪಾಧಿ ಅಂದರೆ ಒಂದು ನಿಮಿತ್ತ. ಈ ತರ್ಕ ಸಂಗ್ರಹದಲ್ಲಿ ಉಪಾಧಿ ಕಂಡೀಷನ್, ಉಪಾಧಿ ಅಂದರೆ ಅದು ಕೂಡ ಒಂದು ನಿಮಿತ್ತ, ಒಂದು ಕಂಡೀಷನ್ ಅಂತಾನೆ ಅರ್ಥ. ಇಲ್ಲೂ ಕೂಡ ತರ್ಕ ಸಂಗ್ರಹದಲ್ಲಿ ಅಥವಾ ವೇದಾಂತದಲ್ಲಿ ಹೇತುವಿಗೆ ಸಂಬಂಧಪಟ್ಟಂತೆ ಸೋಪಾಧಿಕ ಅಂತ ಹೇಳಿದಾಗಲೂ ಹೆಚ್ಚು ಕಡಿಮೆ ಅದೇ ಅರ್ಥ. ಆದರೆ ಸ್ವಲ್ಪ ಆ ಅರ್ಥವನ್ನು ಅಲ್ಲಿ ಪರಿಷ್ಕರಿಸಬೇಕಾಗ್ತದೆ. ಸಾಧ್ಯ ವ್ಯಾಪ್ಯತ್ವೇ ಸತಿ ಸಾಧ್ಯ ವ್ಯಾಪ್ಯ ಅಂತ ಹೇಳಿದೆ ನಾನು ಪ್ರಮಾದದಿಂದ, ವ್ಯಾಪ್ಯ ಅಲ್ಲ. ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವ ಉಪಾಧಿ, ಇಂಥ ಒಂದು ಉಪಾಧಿ ಅಂತ ಅರ್ಥ. ಇದು ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಸತನುಮಾನ ಏನು ಪ್ರಯೋಗ ಮಾಡ್ತೀವಲ್ಲ, ನಿರ್ದುಷ್ಟವಾದ ಅನುಮಾನ, ಅಲ್ಲಿ ಇಂಥ ಯಾವುದೇ ಉಪಾಧಿ ಬರೋದಿಲ್ಲ. ಆದರೆ ಪರ್ವತಃ ಧೂಮವಾನ್ ವನ್ಯೇಹೆ ಅಂತ ಪರ್ವತ ಎಂಬ ಪಕ್ಷದಲ್ಲಿ ವನ್ಯೆಯನ್ನು ಸಾಧನೆ ಮಾಡುವ ಬದಲು ಧೂಮವನ್ನು ಸಾಧನೆ ಮಾಡೋದು, ಅದಕ್ಕೆ ಅಗ್ನಿಯನ್ನು ಹೇತುವನ್ನಾಗಿ ಪ್ರಯೋಗ ಮಾಡಿದಾಗ ಅದು ದುಷ್ಟಾನುಮಾನ ಆಗ್ತದೆ. ಯಾಕೆಂದರೆ ಅಗ್ನಿ ಇದ್ದಲ್ಲೆಲ್ಲ ಧೂಮ ಇರೋದಿಲ್ಲ. ಅಗ್ನಿ
ಈ ಕಾದ ಕಬ್ಬಿಣದಲ್ಲಿ ಅಗ್ನಿ ಇರ್ತದೆ, ಅದರಲ್ಲಿ ಧೂಮ ಇಲ್ಲ ಆದ್ದರಿಂದ ಅದು ದುಷ್ಟಾನುಮಾನ ಆಗಿದೆ. ಪರ್ವತಃ ಅಗ್ನಿವಾನ್ ಧೂಮಾತ್ ಅನ್ನೋದು ಸದನುಮಾನ, ಪರ್ವತಃ ಧೂಮವಾನ್ ಅಗ್ನೇಹ ಅಂತ ಅನ್ನೋದು ದುಷ್ಟಾನುಮಾನ. ನಮಗಿದು ಗೊತ್ತಿದೆ. ಆ ದುಷ್ಟಾನುಮಾನದಲ್ಲಿ ಈ ಉಪಾಧಿ ಅನ್ನೋ ದೋಷ ಇರ್ತದೆ, ಅದನ್ನೇ ಸೋಪಾಧಿಕ ಅಂತಾರೆ. ಆಯಿತು, ಅಲ್ಲೇನು ಉಪಾಧಿ ಅಷ್ಟೆಲ್ಲ ಅದನ್ನು ಸ್ವಲ್ಪ ಮೊದಲು ತಿಳ್ಕೊಂಡಿದ್ರೆ ಇಲ್ಲಿ ನಾವು ಅನ್ವಯಿಸಿ ನೋಡ್ಲಿಕ್ಕೆ ಸುಲಭ ಆಗ್ತದೆ. ಆರ್ದ್ರೇಂಧನ ಸಂಯೋಗ ಉಪಾಧಿ. ಇಂಧನ ಸಂಯೋಗ ಅಂದರೆ ಸಂಪರ್ಕ, ಇಂಧನ ಅಂದರೆ ಉರುವಲು, ಫ್ಯೂಯಲ್. ಆರ್ದ್ರ ಅಂದರೆ ಹಸಿಯಾದದ್ದು. ತೇವಾಂಶವುಳ್ಳಂಥ ಇಂಧನದ ಉರುವಲಿನ ಸಂಪರ್ಕ ಇದ್ದರೆ ಅದನ್ನು ಆರ್ದ್ರೇಂಧನ ಸಂಯೋಗ ಅಂತ ಸಂಸ್ಕೃತದಲ್ಲಿ ಅದನ್ನು ಹೇಳ್ತಾರೆ. ಪರ್ವತಃ ಧೂಮವಾನ್ ವನ್ಹೇಹೆ ಅಂತ ಏನು ದುಷ್ಟಾನುಮಾನ ಇದೆಯಲ್ಲ, ಅಲ್ಲಿ ಆರ್ದ್ರೇಂಧನ ಸಂಯೋಗ ಅನ್ನುವುದೇ ಉಪಾಧಿ. ಅದಕ್ಕೆ ಉಪಾಧಿತ್ವ ಹೇಗೆ, ಅದನ್ನು ಹೇಗೆ ಉಪಾಧಿ ಅನ್ಬೇಕು ಅಂದರೆ ಸಾಧ್ಯ ವ್ಯಾಪಕವಾಗಿರಬೇಕು ಮತ್ತು ಸಾಧನಕ್ಕೆ ಅವ್ಯಾಪಕ ಆಗಿರಬೇಕು. ಸಾಧ್ಯ ಅಂದರೆ ಅಲ್ಲಿ ಧೂಮ ಅನ್ನುವುದು ಸಾಧ್ಯ. ಎಲ್ಲೆಲ್ಲಿ ಧೂಮ ಇರ್ತದೋ ಅಲ್ಲೆಲ್ಲ ಆರ್ದ್ರೇಂಧನ ಸಂಯೋಗ ಇರ್ತದೆ. ಈಗ ನೋಡಿ, ಒಂದು ಹಸಿ ಕಟ್ಟಿಗೆ ಅಥವಾ ಮತ್ತೆ ಯಾವುದೋ ಒಂದು ಸಂಗತಿ ಅದನ್ನು ತಗೊಂಡಾಗ ಎಲ್ಲಿ ತೇವಾಂಶ ಜಾಸ್ತಿ ಇರ್ತದೋ ಅಲ್ಲೇ ಆರ್ದ್ರೇಂಧನ ಸಂಯೋಗ ಎಲ್ಲಿ ಧೂಮ ಇರ್ತದೋ ಅಲ್ಲಿ ಖಂಡಿತವಾಗಿಯೂ ತೇವಾಂಶ ಇರುವಂಥ ಉರುವಲ್ ಇರ್ತದೆ. ತೇವಾಂಶ ಇರುವಂಥ ಉರುವಲಿದ್ದರೆ ಮಾತ್ರ ಅಲ್ಲಿ ಧೂಮ ಹುಟ್ಟಲಿಕ್ಕೆ ಸಾಧ್ಯ. ಆದ್ದರಿಂದ ಯತ್ರ ಧೂಮ ತತ್ರ ಆರ್ದ್ರೇಂಧನ ಸಂಯೋಗ. ಅದು ನಮಗೂ ಅನುಭವ ಸಿದ್ಧ ಇದೆ. ಹಸಿ ಕಟ್ಟಿ ನಾವು ಅಡುಗೆ ಮಾಡುವಾಗ ಹಸಿ ಕಟ್ಟಿಗೆ ಅಂತಂದು ಹಾಕಿದರೆ ಅಲ್ಲಿ ಹೊಗೆ ಹೆಚ್ಚು ಬರ್ತದೆ. ಒಣ ಕಟ್ಟಿಗೆ ಇದ್ದರೆ ಅಷ್ಟು ಹೊಗೆ ಬರೋದಿಲ್ಲ. ಆದ್ದರಿಂದ ಧೂಮ ಎಂಬ ಸಾಧ್ಯಕ್ಕೆ ಆರ್ದ್ರೇಂಧನ ಸಂಯೋಗ ಅಂತನ್ನುವುದು ವ್ಯಾಪಕವಾಗಿದೆ. ಆದ್ದರಿಂದ ಇದು ಸಾಧ್ಯ ವ್ಯಾಪಕವಾಗಿದೆ. ಆದರೆ ಸಾಧನವಾದಂಥ ಅಗ್ನಿಗೆ ಇದು ವ್ಯಾಪಕವಾಗಿಲ್ಲ. ಎಲ್ಲೆಲ್ಲಿ ಅಗ್ನಿ ಇದೆಯೋ ಅಲ್ಲೆಲ್ಲ ಆರ್ದ್ರೇಂಧನ ಸಂಯೋಗ ಇಲ್ಲ. ಯಾಕೆಂದರೆ ಅಗ್ನಿಯಲ್ಲಿದೆ, ಕಾದ ಕಬ್ಬಿಣದಲ್ಲಿದೆ. ಕಾದ ಕಬ್ಬಿಣದಲ್ಲಿ ತೇವಾಂಶ ಇರುವುದು ಸಾಧ್ಯ ಇಲ್ಲ. ತೇವಾಂಶವನ್ನು ಕಟ್ಟಿಗೆ ಬಟ್ಟೆ ಮೊದಲಾದದ್ದು ಹೀರ್ಕೊಂಡಿರ್ತಾರೆ. ಆದರೆ ಕಬ್ಬಿಣ ಆ ತೇವಾಂಶವನ್ನು ತಾನು ಹೀರ್ಕೊಂಡಿರೋದಿಲ್ಲ. ಆದ್ದರಿಂದ ಯತ್ರ ಅಗ್ನಿ ಅಂದರೆ ಕಾದ ಕಬ್ಬಿಣದಲ್ಲಿ ಅಯೋಗೋಲಕದಲ್ಲಿ ಅಗ್ನಿ ಇದೆ, ಅಲ್ಲಿ ಆದ್ಯಂತರ ಸಂಯೋಗ ಇಲ್ಲ. ಆದ್ದರಿಂದ ಸಾಧನಕ್ಕೆ ಅವ್ಯಾಪಕ ಆಯಿತು. ಹೀಗೆ ಸಾಧ್ಯ ವ್ಯಾಪಕ ಆಗಿರಬೇಕು, ಸಾಧನ ಅವ್ಯಾಪಕ ಆಗಿರಬೇಕು ಅಂತ ಇವೆರಡು ಅವಶ್ಯಕವಾದ ದಳಗಳು ಆ ಉಪಾಧಿಗೆ. ಹಾಗಿದ್ದಾಗ ಆ ಅನುಮಾನ ದುಷ್ಟಾನುಮಾನ ಆಗ್ತದೆ. ಹೇತು ಅಥವಾ ಇಡೀ ಅನುಮಾನ ಅದು ಸೋಪಾಧಿಕ, ಅದು ದುಷ್ಟ ಆಗಿಬಿಡ್ತದೆ. ಉಪಾಧಿ ಅಂತ ಏನು ಹೇಳ್ತಾರಲ್ಲ, ಉಪಾಧಿ ಇಂಥ ಉಪಾಧಿ ಆ ಪರ್ವತಃ ಅಗ್ನಿಮಾನ್ ಧೂಮಾತ್ ಎಂಬ ಸದನುಮಾನದಲ್ಲಿ ಬರೋದಿಲ್ಲ. ಈಗ ನಾವು ಉಪಾಧಿ ಅಂತ ಹೇಳಿದ ಮೇಲೆ ಅದು ಸಾಧ್ಯ ವ್ಯಾಪಕ ಆಗಿರಬೇಕು, ಸಾಧನ ವ್ಯಾಪಕ ಆಗಿರಬೇಕು ಅಂತ ಹೇಳಿದ್ವಲ್ಲ, ಅದರದ್ದು ಒಂದು ತಾತ್ಪರ್ಯ ಇದೆ. ದುಷ್ಟಾನುಮಾನದಲ್ಲಿ ಪರ್ವತದಲ್ಲಿ ಅಗ್ನಿ ಎಂಬ ಹೇತುವಿನಿಂದ ಧೂಮವನ್ನು ಸಾಧನೆ ಮಾಡಬೇಕು ಅಂತ ನೀವು ಹೋದ್ರಲ್ಲ, ಪರ್ವತಃ ಧೂಮವಾನ್ ವನ್ಹೇಹೆ ಅಂತ ಅಂದರೆ ವನ್ಹಿಯನ್ನು ಹೇತುವನ್ನಾಗಿ ಮಾಡಿಕೊಂಡು ಧೂಮವನ್ನು ನೀವು ಸಾಧನೆ ಮಾಡಬೇಕು ಅಂತ ಹೊರಟ್ರಿ. ನಿಜ ಹೇಳಬೇಕು ಅಂದರೆ ನಿಮ್ಮ ಅನುಮಾನ ಯಾಕೆ ದುಷ್ಟ ಆಗಿದೆ? ಧೂಮವೆಂಬ ಸಾಧ್ಯಕ್ಕೆ ಅಗ್ನಿ ಎಂಬುದು ಹೇತು ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಧೂಮವನ್ನು ಸಾಧನೆ ಮಾಡಬೇಕು ಅಂತಿದ್ರೆ ಅದಕ್ಕೆ ಬೇರೆಯದೇ ಆದ ಹೇತುವನ್ನು ಹೇಳಬೇಕು. ಅದ್ಯಾವುದು ಅಂದರೆ ಆರ್ದ್ರೇಂಧನ ಸಂಯೋಗ. ಆರ್ದ್ರೇಂಧನ ಸಂಯೋಗವೆಂಬ ಹೇತುವನ್ನು ಹೇಳಿದರೆ ನಿಮಗೆ ಸರಿ ಆಗ್ತಿತ್ತು. ಎಲ್ಲೆಲ್ಲಿ ಆರ್ದ್ರೇಂಧನ ಸಂಯೋಗ ಇರ್ತದೋ ಅಲ್ಲೆಲ್ಲ ಧೂಮ ಇದ್ದೇ ಇರ್ತದೆ ಅಂತ ಹೀಗೆ ಅದರ ತಾತ್ಪರ್ಯ. ಯಾವುದಾದ್ರೂ ಒಂದು ಅನುಮಾನಕ್ಕೆ ಒಬ್ಬ ವಾದಿಯಾದವನು ಒಂದು ಅನುಮಾನ ಪ್ರಯೋಗ ಮಾಡಿದಾಗ ಪ್ರತಿವಾದಿಯಾದವನು ಆ ಅನುಮಾನಕ್ಕೆ ಉಪಾಧಿಯನ್ನು ಹೇಳಿದರೆ, ಆ ಅನುಮಾನವನ್ನು ಸೋಪಾಧಿಕ ಅಂತ ಹೇಳಿದರೆ ಅದು ಸಾಧ್ಯ ವ್ಯಾಪಕ ಆಗಿರ್ತದೆ, ಸಾಧನ ವ್ಯಾಪಕ ಆಗಿರ್ತದೆ. ಮತ್ತು ಅದರ ತಾತ್ಪರ್ಯ ಏನು ಅಂದರೆ, ನೀವು ವಾದಿಗಳಾದವರು ಯಾವ ಸಾಧ್ಯವನ್ನು ಯಾವ ಹೇತುವಿನೆಂದು ಹೇಳಲಿಕ್ಕೆ ಹೊರಟಿದ್ದೀರಲ್ಲ, ಆ ಹೇತು ಸರಿಯಲ್ಲ. ಅದು ಸಾಧ್ಯವನ್ನು ಬೇಕಾದ್ರೆ ನೀವು ಸಾಧನೆ ಮಾಡಿ, ಬೇರೆ ಇನ್ನೊಂದು ಹೇತುವಿನಿಂದ ಸಾಧ್ಯವನ್ನು ನೀವು ಸಾಧನೆ ಮಾಡಬೇಕು. ಯಾವುದದು ಇನ್ನೊಂದು ಹೇತು ಅಂದರೆ ಅದೇ ಈ ಯಾವುದು ಉಪಾಧಿ ಆಗಿರ್ತದಲ್ಲ ಅದರಿಂದ ಸಾಧ್ಯವನ್ನು ಸಾಧನೆ ಮಾಡಿದರೆ ಸರಿ ಆಗ್ತದೆ. ಆದ್ದರಿಂದ ಪರ್ವತಃ ಧೂಮವಾನ್ ಆರ್ದ್ರೇಂಧನ ಸಂಯೋಗ ಅಂತ ಹೇಳಿದರೆ ನಿಮ್ಗೆ ಯಾವುದೇ ದೋಷ ಇಲ್ಲ. ಅದ್ರ ಬಿಟ್ಟು ನೀವು ಪರ್ವತಃ ಧೂಮವಾನ್ ವನ್ನೇಹೆ ಅಂತ ಹೇಳಿದ್ರಿಂದ ನಿಮ್ಮ ಅನುಮಾನ ದುಷ್ಟಾನುಮಾನ ಆಯಿತು, ಅದಕ್ಕೆ ವ್ಯಾಪ್ತಿ ಭಗ್ನ ಆಗಿತ್ತು ಅಂತ ಇದು ತಾತ್ಪರ್ಯ. ಎಲ್ಲ ಕಡೆನೂ ಕೂಡ ಒಂದು ಹೇತುವಿಗೆ ದುಷ್ಟಾನುಮಾನಕ್ಕೆ ಉಪಾಧಿ ಬಂದರೆ ಅದು ಸಾಧ್ಯ ವ್ಯಾಪಕ ಆಗಿರ್ತದೆ, ಸಾಧನ ವ್ಯಾಪಕ ಆಗಿರ್ತದೆ. ಮತ್ತು ಅದರ ತಾತ್ಪರ್ಯ ಯಾವ ಹೇತುವಿನಿಂದ ನೀವು ಆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಆ ಹೇತು ಸರಿ ಇಲ್ಲ ಅಷ್ಟೇ. ಆ ಸಾಧ್ಯವನ್ನು ನೀವು ಬೇರೆ ಹೇತುವಿನಿಂದ ಸಾಧನೆ ಮಾಡಬೇಕು. ಬೇರೆ ಹೇತು ಅಂದರೆ ಯಾವುದು? ಈ ಉಪಾಧಿಯ ಹೇತು. ಉಪಾಧಿ ಎಂಬ ಹೇತುವಿನಿಂದಲೇ
ಆ ಸಾಧ್ಯವನ್ನು ಸಾಧನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಉಪಾಧಿಯನ್ನು ಹೇಳುವುದರ ಉದ್ದೇಶ ಆಗಿರ್ತದೆ. ಹೀಗೆ ಉಪಾಧಿ ಅಂದ್ರೆ ಏನು ಅಂತ ಒಟ್ಟಾರೆ ನಾವು ನೋಡಿದ್ವಿ. ಈ ಅನುಮಾನದಲ್ಲಿ ವಿಮತಂ ಸಕರ್ತಕಂ ಕಾರ್ಯತ್ವಾತ್ ಅನ್ನುವ ಅನುಮಾನದಲ್ಲಿ ಏನು ಉಪಾಧಿ ಅಂದ್ರೆ ಎರಡು ಉಪಾಧಿಗಳನ್ನು ಹೇಳಿದ್ದಾರೆ. ಇದನ್ನಾದ್ರೂ ಹೇಳ್ಬೋದು, ಅದನ್ನಾದ್ರೂ ಹೇಳ್ಬೋದು. ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವಂ ಅಂತ ಒಂದು ಉಪಾಧಿ, ಶರೀರವತ್ ಕರ್ತೃಕತ್ವಂ ಅಂತ ಇನ್ನೊಂದು ಉಪಾಧಿ. ಇವೆರಡೂ ಕೂಡ ಏನಾಗಿದೆ, ಸಾಧ್ಯ ವ್ಯಾಪಕವಾಗಿದೆ ಮತ್ತು ಸಾಧನ ವ್ಯಾಪಕ ಆಗಿದೆ. ನೋಡಿ, ಸಕರ್ತೃಕತ್ವ ಎಲ್ಲೆಲ್ಲಿದೆಯಲ್ಲ, ಅದು ಘಟ ಪಟ ಮೊದಲಾದ ಎಲ್ಲ ವಸ್ತುಗಳು, ಅಲ್ಲೆಲ್ಲ ಕಡೆನೂ ಕೂಡ ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಇದೆ. ಅದು ಏನ್ ಹಾಗಂದ್ರೆ ಅದರ ಅರ್ಥ, ಅಸ್ಮದಾದಿಗಳು ಅಂದ್ರೆ ನಾವು ನೀವೆಲ್ಲರೂ, ನಮಗೂ ನಿಮಗೆ ಪ್ರತ್ಯಕ್ಷನಾಗಿರುವಂತಹ ಒಬ್ಬ ಕರ್ತ. ಘಟಕ್ಕೆ ಕುಂಬಾರ, ಮತ್ತೆ ಯಾವುದೋ ಕಬ್ಬಿಣದ ವಸ್ತುವಿಗೆ ಒಬ್ಬ ಕಮ್ಮಾರ, ಬಂಗಾರದ ಒಂದು ಆಭರಣಕ್ಕೆ ಒಬ್ಬ ಅಕ್ಕಸಾಲಿಗ, ಹೀಗೆ ಇವರೆಲ್ಲರೂ ಕರ್ತೃಗಳಿದ್ದಾರೆ. ಮತ್ತೆ ಆ ಕರ್ತೃಗಳು ನಮ್ಮ ಪ್ರತ್ಯಕ್ಷಕ್ಕೆ ಯೋಗ್ಯರಾಗಿದ್ದಾರೆ. ನೋಡಿ, ಅದಕ್ಕೆ ವಿಗ್ರಹ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ. ವಯಂ ಆದಯ ಯೇಷಾಂತೆ ಅಸ್ಮದಾದಯ ಅಂದ್ರೆ ನಾವು ನೀವೆಲ್ಲರೂ ಅಂತ ಅರ್ಥ. ಅಸ್ಮದಾದೀನಾಂ ಪ್ರತ್ಯಕ್ಷ, ಅಸ್ಮದಾದಿ ಪ್ರತ್ಯಕ್ಷ, ಅಥವಾ ಪ್ರತ್ಯಕ್ಷಾಹ ಅಂತ ಬಹುವಚನ ಮಾಡಬಹುದು. ಅಸ್ಮದಾದೀನಾಂ ಪ್ರತ್ಯಕ್ಷಾಹ, ಅಸ್ಮದಾದಿ ಪ್ರತ್ಯಕ್ಷಾಹ. ಅಸ್ಮದಾದಿ ಪ್ರತ್ಯಕ್ಷಾಹ ಕರ್ತಾರಃ ಯಸ್ಯ ತತ್ ಅಸ್ಮದಾದಿ ಕರ್ತೃಕಂ. ಯಾವುದಕ್ಕೆ, ಯಾವ ಘಟಪಟಾದಿಗಳಿಗೆ, ಯಸ್ಯ ಅಂದ್ರೆ ಯಾವ ಘಟಪಟಾದಿಗಳಿಗೆ, ಅಸ್ಮದಾದಿಗಳಿಗೆ ನಮಗೆ ನಿಮಗೆಲ್ಲರಿಗೂ ಪ್ರತ್ಯಕ್ಷನಾಗಿರುವ ಕಮ್ಮಾರ ಅಕ್ಕಸಾಲಿಗ ಮೊದಲಾದವರೇ ಕರ್ತೃಗಳಾಗಿದ್ದಾರೋ ಅದು ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕ. ಅಂಥ ಕರ್ತೃಕತ್ವ ಅನ್ನುವುದು ಸಾಧ್ಯ. ಎಲ್ಲೆಲ್ಲಿ ಸಕರ್ತೃಕತ್ವ ಇದೆ, ಘಟಪಟಾದಿಗಳಲ್ಲಿ. ಬಂಗಾರದ ಉಂಗುರ ಮತ್ತು ಒಂದು ಕಟ್ಟಿಗೆಯ ಕುರ್ಚಿ ಪೀಠೋಪಕರಣ ಇಲ್ಲೆಲ್ಲ, ಅಲ್ಲೆಲ್ಲ ಸಕರ್ತೃಕತ್ವ ಇದೆ. ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಎಂಬ ಉಪಾಧಿಯೂ ಅಲ್ಲಿದೆ, ಎಂಬ ಧರ್ಮನೂ ಅಲ್ಲಿದೆ. ಮತ್ತೆ ಇದು ಈ ಎಲ್ಲೆಲ್ಲಿ ಕಾರ್ಯತ್ವ ಇದೆಯೋ ಅಲ್ಲೆಲ್ಲ ಅಸ್ಮದಾದಿ ಪ್ರತ್ಯಕ್ಷ ಕರ್ತೃತ್ವ ಇಲ್ಲ. ಯಾಕೆಂದ್ರೆ ಕಾರ್ಯತ್ವ ಅನ್ನುವುದು ನಾವು ನೋಡ್ತಿರುವ ಜಗತ್ತಿನಲ್ಲೂ ಇದೆ. ಜಗತ್ತು ಯಾವುದು, ಈಗ ಘಟಪಟಾದಿಗಳನ್ನ ತಗೊಳ್ಳುವಂತಿಲ್ಲ. ಕಾರ್ಯತ್ವ ಅನ್ನುವುದು ಭೂಮಿಯಲ್ಲಿದೆ, ನೀರಿನಲ್ಲಿದೆ, ವಾಯುವಿನಲ್ಲಿದೆ, ನಕ್ಷತ್ರ ಸೂರ್ಯ ಇತ್ಯಾದಿಗಳಲ್ಲೂ ಇದೆ. ಅಲ್ಲೆಲ್ಲ ಕಾರ್ಯತ್ವ ಬಂತು. ಆದರೆ ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಅಲ್ಲಿದೆಯಾ? ಇಲ್ಲ. ಯಾಕೆಂದ್ರೆ ಯಾರು ಈ ಭೂಮಿಯನ್ನು ಮಾಡಿದವರು ಯಾರು, ನಕ್ಷತ್ರವನ್ನು ಇಲ್ಲಿ ಇಟ್ಟವರು ಯಾರು ಮಾಡಿ, ಈ ಮೋಡ ಮತ್ತೆ ಸೂರ್ಯ ಗ್ರಹಗಳು ನಕ್ಷತ್ರಗಳು ಇದನ್ನೆಲ್ಲ ರಚಿಸಿ ಅಲ್ಲಿ ಆಯಾ ಜಾಗದಲ್ಲಿ ಇಟ್ಟವರು ಯಾರು, ಇದು ನಮ್ಗೆ ಗೊತ್ತಿಲ್ಲ. ಅಸ್ಮದಾದಿಗಳಿಗೆ ಪ್ರತ್ಯಕ್ಷವಾದ ಒಬ್ಬ ಕರ್ತೃ ಅದಕ್ಕಿದ್ದಾನೆ ಅಂತಲಿಕ್ಕೆ ಪುರಾವೆ ಇಲ್ಲ. ಆದ್ರಿಂದ ಕಾರ್ಯತ್ವ ಈ ಪಂಚಮಹಾಭೂತಗಳಲ್ಲಿ ನೈಸರ್ಗಿಕ ವಸ್ತುಗಳಲ್ಲಿದೆ, ಅಲ್ಲಿ ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಇಲ್ಲ. ಆದ್ರಿಂದ ಸಾಧನಕ್ಕೆ ಅವ್ಯಾಪಕ ಆಯಿತು. ಆದ್ರಿಂದ ನಿಮ್ಮ ಹೇತು ದುಷ್ಟಾನುಮಾನ ಆಯಿತು ಅಂತ ಅದರ ತಾತ್ಪರ್ಯ. ನಾನು ಹೇಳಿದೆ, ಉಪಾಧಿ ಆಗಬೇಕಾದ್ರೆ ಸಾಧ್ಯ ವ್ಯಾಪಕ ಆಗಬೇಕು ಮತ್ತು ಸಾಧನ ವ್ಯಾಪಕ ಆಗಬೇಕು ಅಂತ. ಸಾಧ್ಯ ವ್ಯಾಪಕ ಆಗಬೇಕು ಮತ್ತು ಸಾಧನ ವ್ಯಾಪಕ ಆಗಬೇಕು ಅಂತ ಆದ್ಮೇಲೆ ಅದರ ತಾತ್ಪರ್ಯ ಒಂದಿರ್ತದೆ ಅಂತ ನಾನು ಹೇಳಿದ್ನಲ್ಲ. ಈಗ ಪರ್ವತಃ ಧೂಮವಾನ್ ವನ್ಹೇಹೇ ಅಂತ ಅನುಮಾನ ಪ್ರಯೋಗ ಮಾಡಿದಾಗ ಅಲ್ಲಿ ನೀವು ವನ್ನಿ ಎಂಬ ಹೇತುವನ್ನು ಇಟ್ಕೊಂಡು ಧೂಮವನ್ನು ಸಾಧನೆ ಮಾಡಿದ್ದು ಸರಿಯಲ್ಲ. ಹಾಗಾದ್ರೆ ಧೂಮವನ್ನು ಸಾಧನೆ ಮಾಡ್ಲಿಕ್ಕೆ ಏನು ಹೇತು ಹೇಳ್ಬೋದು ಅಂದ್ರೆ ಆರ್ಧೇಂದ್ರ ಸಂಯೋಗವನ್ನು ಇಟ್ಕೊಂಡು ಹೇಳಿಬೇಕಾರೆ ಅದನ್ನು ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಅಂತ ಹೇಗೆ ಹೇಳ್ತಿರ್ತೀವಲ್ಲ, ಹಾಗೆ ಇಲ್ಲೂ ಕೂಡ ವಿಮತಂ ಅಂದ್ರೆ ಯಾವುದೋ ಒಂದು ವಸ್ತು ಸಕರ್ತೃಕಂ, ಯಾಕೆಂದ್ರೆ ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಅಂತ ಹೇಳಬೇಕಾದ್ರೆ ಇದನ್ನ ಹೇತುವನ್ನಾಗಿ ಪ್ರಯೋಗ ಮಾಡಬಹುದು. ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಎಲ್ಲಿರ್ತದೋ ಅಲ್ಲಿ ಸಕರ್ತೃಕತ್ವ ಇರ್ತದೆ. ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಎಲ್ಲಿದೆ, ಘಟ ಪಟ ಮೊದಲಾದ ಎಲ್ಲಾ ವಸ್ತುಗಳಲ್ಲೂ ಇದೆ. ನಾವು ನೋಡ್ತಿರುವ ಮ್ಯಾನ್ ಮೇಡ್ ವಸ್ತುಗಳಲ್ಲಿ ಎಲ್ಲಾ ಕಡೆನೂ ಕೂಡ ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಇದೆ, ಅಲ್ಲಿ ಸಕರ್ತೃಕತ್ವನೂ ಇದೆ, ನಮ್ದೇನು ಆಕ್ಷೇಪ ಇಲ್ಲ. ಆದರೆ ಈ ಪಂಚಮಹಾಭೂತಗಳು ಮೊದಲಾದ ನೈಸರ್ಗಿಕ ವಸ್ತುಗಳಲ್ಲಿ ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಇಲ್ಲ, ಮತ್ತೆ ಅಲ್ಲಿ ಸಕರ್ತೃಕತ್ವನು ಕೂಡ ಇಲ್ಲವೇ ಇಲ್ಲ. ಆದ್ರಿಂದ ಅಲ್ಲಿ ಬರಲಿಲ್ಲ. ಈ ಎಲ್ಲೋ ನೈಸರ್ಗಿಕವಾದ ವಸ್ತುಗಳಲ್ಲಿ ಬರಲಿಲ್ಲ, ಅನೈಸರ್ಗಿಕ ವಸ್ತುಗಳಲ್ಲಿ ಬಂತು. ಆದ್ರಿಂದ ಸಕರ್ತೃಕತ್ವವನ್ನು ಸಾಧನೆ ಮಾಡಲಿಕ್ಕೆ ನೀವು ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಎಂಬ ಧರ್ಮವನ್ನು ಉಪಯೋಗ ಮಾಡಬಹುದು ಅಂತ ತಾತ್ಪರ್ಯ. ಉಪಾಧಿ ಹೇಳಿದ್ರು ತಾತ್ಪರ್ಯ ಇದು ಒಂದು. ಇನ್ನೊಂದು ಶರೀರವತ್ ಕರ್ತೃಕತ್ವ ವಾ ಉಪಾಧಿ ಅಂತಿದೆ ನೋಡಿ. ಈ ಇನ್ನೊಂದು ಉಪಾಧಿಯನ್ನು ಏನು ಹೇಳ್ಬಹುದು ಅಂದ್ರೆ ಶರೀರವತ್ ಕರ್ತೃಕತ್ವ. ಅದರ ಅರ್ಥ ಏನು, ಶರೀರವುಳ್ಳಂತಹ ಒಬ್ಬ ವ್ಯಕ್ತಿಯೇ ಕರ್ತೃವಾಗಿರುವುದು,
ಕರ್ತೃವನ್ನು ಶರೀರವುಳ್ಳಂತಹ ವ್ಯಕ್ತಿಯನ್ನು ಕರ್ತೃವಾಗಿ ಹೊಂದಿರುವಿಕೆ ಅಂತ ಅರ್ಥ. ಆದ್ದರಿಂದ ಇದನ್ನು ಉಪಾಧಿಯನ್ನಾಗಿ ಹೇಳಿದಾಗ ಯತ್ರ ಸಕರ್ತೃಕತ್ವ, ಘಟ ಪಟ ಮೊದಲಾದ ಎಲ್ಲ ಕಡೆನೂ ಕೂಡ ಸಕರ್ತೃಕತ್ವ ಇದೆ. ಅಲ್ಲೆಲ್ಲ ಕಡೆನೂ ಕೂಡ ಶರೀರವತ್ ಕರ್ತೃಕತ್ವ ಇದೆ. ಶರೀರವುಳ್ಳಂತಹ ನಿಮ್ಮಂತೆ ಒಂದು ಶರೀರವುಳ್ಳಂತಹ ಒಬ್ಬ ಕರ್ತ ಅದನ್ನು ಮಾಡಿದ್ದಾನೆ. ಹಾಗೆ ಕರ್ತೃವಿನಿಂದ ಮಾಡಲ್ಪಟ್ಟಿರುವಿಕೆ ಅನ್ನುವ ಗುಣ ಅದರಲ್ಲಿದೆ. ಆದ್ದರಿಂದ ಸಕರ್ತೃಕತ್ವ ಇರುವ ಘಟಪಟಾದಿಗಳಲ್ಲಿ ಶರೀರವತ್ ಕರ್ತೃಕತ್ವ ಎಂಬ ಧರ್ಮ ಬಂತಾದ್ರಿಂದ ಅದು ಸಾಧ್ಯ ವ್ಯಾಪಕ ಆಯಿತು. ಆದರೆ ಇದು ಸಾಧನಕ್ಕೆ ಮಾತ್ರ ವ್ಯಾಪಕ ಆಗಲಿಲ್ಲ. ಯಾಕೆ ಅಂತಂದರೆ ಸಾಧನ ಯಾವುದು? ಕಾರ್ಯತ್ವ. ಕಾರ್ಯತ್ವ ಎಲ್ಲಿದೆ? ಪಂಚಮಹಾಭೂತಗಳಲ್ಲಿ ಮೊದಲಾದ ನೈಸರ್ಗಿಕ ವಸ್ತುಗಳಲ್ಲಿದೆ. ಆ ನೈಸರ್ಗಿಕ ವಸ್ತುಗಳಲ್ಲಿ ಶರೀರವತ್ ಕರ್ತೃಕತ್ವ ಇಲ್ಲ. ಶರೀರವುಳ್ಳಂಥ ಯಾರೊಬ್ಬ ವ್ಯಕ್ತಿ ಅದನ್ನು ಮಾಡಿದ್ದಾನ? ನಾವು ಅಂದರೆ ಶರೀರ ಅಂದರೆ ಇಲ್ಲಿ ಅಪ್ರಾಕೃತವಾದ ಶರೀರ, ಅದನ್ನೆಲ್ಲ ನಾವು ಇಲ್ಲಿ ವಿಚಾರ ಮಾಡಬಾರ್ದು. ಯಾಕೆಂದರೆ ಈಶ್ವರನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿರುವ, ಇನ್ನೂ ಸಾಧನೆ ಮಾಡಬೇಕಾಗಿರುವ ಅನುಮಾನ ಇದು. ಆದ್ದರಿಂದ ಶರೀರ ಅಂದರೆ ಪ್ರಾಕೃತವಾದ ಶರೀರ. ನಿಮ್ಮಂತೆ ಶರೀರ ಇರುವಂಥ ಯಾರೊಬ್ಬ ವ್ಯಕ್ತಿ ಇದನ್ನು ಮಾಡಿದ್ದಾನ? ಹಾಗೆ ಮಾಡಿದ್ದಾನೆ ಅನ್ನಲಿಕ್ಕೆ ನಮ್ಗೆ ಪುರಾವೆ ಇದೆಯಾ? ಇಲ್ಲ. ಆದ್ದರಿಂದ ಕಾರ್ಯತ್ವ ಅನ್ನುವುದು ನೈಸರ್ಗಿಕ ವಸ್ತುಗಳಲ್ಲಿ ಎಲ್ಲ ಕಡೆನೂ ಬಂತು. ಅಲ್ಲಿ ಶರೀರವತ್ ಕರ್ತೃಕತ್ವ ಅಂತ ಅನ್ನೋದು ಇಲ್ಲ. ಆದ್ದರಿಂದ ಇದು ಸಾಧ್ಯ ವ್ಯಾಪಕ ಆಯಿತು, ಸಾಧನ ಅವ್ಯಾಪಕ ಆಯಿತು. ಆದ್ದರಿಂದ ಇದು ಇನ್ನೊಂದು ಉಪಾಧಿ ಆಯಿತು. ಹೇತು ಸೋಪಾಧಿಕ ಆಯಿತು, ದುಷ್ಟ ಆಯಿತು. ಮತ್ತು ಅದರ ತಾತ್ಪರ್ಯ ಏನಂದರೆ, ನೀವು ಸಕರ್ತಕತ್ವವನ್ನು ಸಾಧನೆ ಮಾಡುವುದಾದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಶರೀರವತ್ ಕರ್ತೃಕತ್ವವನ್ನು ಉಪಯೋಗ ಮಾಡಬೇಕು. ಎತ್ತರ ಶರೀರವತ್ ಕರ್ತೃಕತ್ವಂ ಅಂದರೆ ಘಟ ಪಟ ಮೊದಲಾದ ಎಲ್ಲ ಅನೈಸರ್ಗಿಕ ವಸ್ತುಗಳಲ್ಲಿ, ಮ್ಯಾನ್ ಮೇಡ್ ವಸ್ತುಗಳಲ್ಲಿ ಶರೀರವತ್ ಕರ್ತೃಕತ್ವ ಇದೆ. ಅಲ್ಲಿ ಸಕರ್ತೃಕತ್ವ ಎಂಬ ಒಂದು ಸಾಧ್ಯವೂ ಕೂಡ ಇದೆ. ಆದರೆ ಈ ನೈಸರ್ಗಿಕ ವಸ್ತುಗಳಲ್ಲಿ ಶರೀರವತ್ ಕರ್ತೃಕತ್ವ ಇಲ್ಲ. ಆದ್ದರಿಂದ ಅಲ್ಲಿ ಸಕರ್ತೃಕತ್ವ ಸಿದ್ಧ ಆಗೋದಿಲ್ಲ, ಈಶ್ವರ ಸಿದ್ಧ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಶರೀರವತ್ ಕರ್ತೃಕತ್ವ ಎಂಬ ಉಪಾಧಿಯ ಶಬ್ದದ ಅರ್ಥ ವಿಗ್ರಹ ಶರೀರಂ ಅಸ್ಯ ಅಸ್ತಿ ಶರೀರವಾನ್, ಶರೀರವಾನ್ ಚಾಸೌ ಕರ್ತಾ ಚ ಶರೀರವತ್ ಕರ್ತಾ. ಶರೀರವತ್ ಕರ್ತ ಅಲ್ಲ, ಸ್ವಲ್ಪ ಅದನ್ನು ಬೇರೆ ಮಾಡಬೇಕು. ಶರೀರಂ ಅಸ್ಯ ಅಸ್ತಿ ಇತಿ ಶರೀರವಾನ್, ಶರೀರವಾನ್ ಕರ್ತ ಯಸ್ಯ ತತ್ ಅಂತ ಈಗ ಬಹುರೀಹಿ ಮಾಡಬೇಕು. ಆ ಬಹುರೀಹಿಯನ್ನು ಸೂಚನೆ ಮಾಡಲಿಕ್ಕಾಗಿ ಇಲ್ಲಿ ಶರೀರವತ್ ಕರ್ತೃಕತ್ವ ಅಂತಿದೆ. ಹಿಂದೆ ಕೂಡ ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಅಂತಿದೆ. ಬಹುರೀಹಿ ಸಮಾಸ ಮಾಡಿದಾಗೆಲ್ಲನೂ ಆ ಕ ಪ್ರತ್ಯಯ ಅನ್ನುವುದು ಕಡ್ಡಾಯ ಏನಲ್ಲ. ಆದರೂ ಶಾಸ್ತ್ರಗಳಲ್ಲಿ ಓದುವವರಿಗೆ ತಿಳಿಯಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ, ಅದು ಕೂಡ ಬಹುರೀಹಿ ಸಮಾಸ ಇದು ಅಂತ ನೀವು ಸರಿಯಾಗಿ ಇದನ್ನು ತಿಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಕ ಪ್ರತ್ಯಯವನ್ನು ಪ್ರಯೋಗ ಮಾಡಿರ್ತಾರೆ. ಬಹುರೀಹಿ ಕ ಪ್ರತ್ಯಯ ಇಲ್ಲದೇ ಇದ್ರೂ ಬಹುರೀಹಿ ಆಗ್ಬಹುದು, ಮತ್ತು ಬಹುರೀಹಿ ಅಲ್ಲದೇ ಇದ್ರೂ ಕ ಪ್ರತ್ಯಯ ಬರಬಹುದು ಕೆಲವು ಕಡೆ. ಆದರೆ ಇಲ್ಲಿ ಸಾಮಾನ್ಯವಾಗಿ ಬಹುರೀಹಿ ಸಮಾಸವನ್ನು ಸೂಚನೆ ಮಾಡಲಿಕ್ಕಾಗಿ ಕ ಪ್ರತ್ಯಯವನ್ನು ಹೇಳಿರ್ತಾರೆ. ಹೀಗೆ ಎರಡು ಥರದ ಉಪಾಧಿಗಳಿವೆ. ಈ ನೋಡಿ, ತೇನ ಹಿ ಘಟಾದೇಹಿ ಸಕರ್ತೃಕತ್ವಂ. ಘಟಾದಿ ಪ್ರಪಂಚ ಏನಿದೆಯಲ್ಲ, ವಿಮತಂ ಸಕರ್ತೃಕಂ ಕಾರ್ಯತ್ವಾದ ಘಟವತ್ತು, ಒಂದು ಘಟವನ್ನು ದೃಷ್ಟಾಂತ ಕೊಟ್ಟಿದ್ದೀರಲ್ಲ, ಘಟವು ಸಕರ್ತೃಕ ಆಗಿದೆ, ನಾವು ಅದನ್ನು ಒಪ್ತೇವೆ. ಆ ಯಾಕದು ಸಕರ್ತೃಕ ಆಗಿದೆ ಅಂದರೆ ತೇನ, ಆ ಕಾರಣದಿಂದ, ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ ಇರುವುದರಿಂದ ಅಥವಾ ಶರೀರವತ್ ಕರ್ತೃಕತ್ವ ಇರುವುದರಿಂದ ಅದರಲ್ಲಿ ಸಕರ್ತೃಕತ್ವ ಎಂಬ ಒಂದು ಸಾಧ್ಯನೂ ಬರಬಹುದು. ತೇನ ಅಂದರೆ ಉಪಾಧಿಯಿಂದ, ನತು ಕಾರ್ಯತ್ವ ಎಂಬ ಹೇತುವಿನಿಂದ. ಕಾರ್ಯತ್ವ ಎಂಬ ಹೇತು ಇದ್ದು ಮಾತ್ರಕ್ಕೆ ಸಕರ್ತೃಕತ್ವವನ್ನು ನೀವು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಕಾರ್ಯತ್ವ ನೈಸರ್ಗಿಕ ವಸ್ತುಗಳಲ್ಲೂ ಇದೆ, ಅಲ್ಲಿ ಸಕರ್ತೃಕತ್ವವನ್ನು ನೀವು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಉಪಾಧಿಯಿಂದ ಬೇಕಾದ್ರೆ ಸಾಧನೆ ಮಾಡಬಹುದು. ಅಂದರೆ ಶರೀರವತ್ ಕರ್ತೃಕತ್ವ ಮತ್ತು ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವ, ಅದರಿಂದ ನೀವು ಘಟಾದಿಗಳಿಗೆ ಸಕರ್ತೃಕತ್ವವನ್ನು ಹೇಳಬೇಕಾದ್ರೆ. ಆದರೆ ಅದು ಹೇಗೂ ಈ ನೈಸರ್ಗಿಕ ವಸ್ತುಗಳಲ್ಲಿ ಶರೀರವತ್ ಕರ್ತೃಕತ್ವನೂ ಇಲ್ಲ, ಅಸ್ಮದಾದಿ ಪ್ರತ್ಯಕ್ಷ ಕರ್ತೃಕತ್ವನೂ ಇಲ್ಲ. ಆದ್ದರಿಂದ ಅಲ್ಲಿ ಸಕರ್ತೃಕತ್ವ ಸಿದ್ಧ ಆಗೋದೇ ಇಲ್ಲ, ಭಗವಂತನ ಅಸ್ತಿತ್ವನೂ ಕೂಡ ಸಿದ್ಧ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ತಸ್ಮಾತ್ ನ ಸ್ವತಂತ್ರಸ್ಯ ಪ್ರಾಮಾಣ್ಯಂ ಇತಿ ನಿಯತ ಪ್ರಾಮಾಣ್ಯಂ ನಾಸ್ತಿ ಇತ್ಯುಕ್ತಂ. ಆದ್ದರಿಂದ ಸ್ವತಂತ್ರವಾಗಿ ಅನುಮಾನ ಏನಾದರೂ ಭಗವಂತನನ್ನು ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಅದಕ್ಕೆ ಪ್ರಾಮಾಣ್ಯ ಬರೋದಿಲ್ಲ. ಆದ್ದರಿಂದ ಅದಕ್ಕೆ ನಿಯತವಾಗಿ ಎಲ್ಲ ಅನುಮಾನ ಪ್ರಯೋಗ ಮಾಡಿದಾಗೆಲ್ಲನೂ ಕೂಡ ಅನುಮಾನ ಪ್ರಮಾಣ ಆಗೇ ಇರ್ತದೆ ಅಂತ ನಿಶ್ಚಿತ ಇಲ್ಲ. ತಸ್ಮಾತ್ ನ ಅನುಮಾ ಆಗಮಂ ವಿನ ಅರ್ಥಂ ಉದೀಕ್ಷಯಿತು ಶಕ್ನೋತಿ. ತಸ್ಮಾತ್, ಆ ಕಾರಣದಿಂದ, ನಿಯತ ಪ್ರಮಾಣ ಅಲ್ಲ, ಆದ್ದರಿಂದ ಅನುಮಾನವು ಸ್ತ್ರೀಲಿಂಗ ಶಬ್ದ, ಅದು ಪ್ರಥಮ ವಿಭಕ್ತಿ ಏಕವಚನ. ಆಗಮಂ ವಿನ, ಆಗಮದ ಬೆಂಬಲವಿಲ್ಲದೆ, ಅರ್ಥಂ ಅಂದರೆ ಅತೀಂದ್ರಿಯ ವಸ್ತುವನ್ನು ಉದೀಕ್ಷಿತುಂ ಅಂತ ಮೂಲ ಪುರಾಣದಲ್ಲಿದೆ. ಅದಕ್ಕೆ ಉದೀಕ್ಷಯಿತುಂ ಅಂತ ಪದ್ಮನಾಭ ತೀರ್ಥರು ಅರ್ಥ ಮಾಡಿದ್ರು. ಉದೀಕ್ಷಿತುಂ ಅಂದ್ರೆ ನೋಡಲು ಅಂತ ಅರ್ಥ. ನೋಡಲು ಅನ್ನೋದು ಹೇಗೆ?
ತಿಳಿಯಲು ಅಂತ ಹೇಗೆ ತಿಳಿಯೋದು ಅನುಮಾನ ಅಲ್ವಲ್ಲ, ವ್ಯಕ್ತಿ ತಿಳಿಯೋದು. ಆದ್ದರಿಂದ ಉದೀಕ್ಷಯಿತುಂ ಅಂತ ಅವರು ಅರ್ಥ ಮಾಡಿದ್ರು. ಪದ್ಮನಾಭ ತೀರ್ಥರು ಹಾಗೆ ಅರ್ಥ ಮಾಡಿದ್ದಾರೆ, ತ್ರಿವಿಕ್ರಮ ಪಂಡಿತರು ಹಾಗೆ ಅರ್ಥ ಮಾಡ್ತಾರೆ. ಮುಂದೆ ಜಯತೀರ್ಥರು ಕೂಡ ಉದೀಕ್ಷಿತುಂ ಅರ್ಥಂ ಉದೀಕ್ಷಯಿತುಂ ಅಂತಲೇ ಮಾಡಿದ್ದಾರೆ. ಅದ್ರ ವಿಮರ್ಶೆ ನಾನು ಮೊನ್ನೆ ಹೇಳಿದ್ದೆ. ಅದ್ರ ಮುಂದೆ ಮತ್ತೆ ಜಯತೀರ್ಥರ ತತ್ವಪ್ರಕಾಶಕ ನೋಡುವಾಗ ಇನ್ನೊಂದ್ಸರಿ ಹೇಳ್ತೇನೆ. ಅದರಿಂದ ಅನುಮಾನದ ಬೆಂಬಲ, ಇದು ಆಗಮದ ಬೆಂಬಲವಿಲ್ಲದ ಅನುಮಾನವನ್ನ ಈ ಅತೀಂದ್ರಿಯ ವಸ್ತುಗಳ ಸಾಧನೆಗಾಗಿ ನಾವು ಬಳಕೆ ಮಾಡಬಾರದು ಅಂತ ಅದರ ತಾತ್ಪರ್ಯ. ಸ್ವಲ್ಪ ತತ್ವನಿರ್ಣಯದಲ್ಲಿ ಇದರ ವಿವರಣೆ ಏನಿದೆ ಅಂದರೆ, ಒಬ್ಬ ಸಕರ್ತಕತ್ವ, ಇದು ಕಾರ್ಯತ್ವ ಎಂಬ ಹೇತುವಿನಿಂದ ಸಕರ್ತಕತ್ವವನ್ನು ನೀವೇನೋ ಸಾಧನೆ ಮಾಡಬಹುದು. ಆದರೆ ಆ ಕರ್ತ ಸರ್ವಜ್ಞ ಅಂತೆಲ್ಲ ತೀರ್ಮಾನ ಆಗ್ತಾನೆ, ನಮ್ಗಿಂತ ದೊಡ್ಡವನು ತೀರ್ಮಾನ ಆಗ್ತಾನೆ. ಅವನು ಸರ್ವಜ್ಞ ಅಂತ ಹೇಗೆ ತೀರ್ಮಾನ ಆಗ್ತಾನೆ, ಸರ್ವಶಕ್ತ ಅಂತ ಹೇಗೆ ತೀರ್ಮಾನ ಆಗ್ತಾನೆ. ಈಗ ನಾವು ನೀವು ಮಾಡಿ ಏನು ಮಾಡಬಹುದಾದ್ದು ಭಾಳ ಅಂದರೆ, ಮನೆಯಲ್ಲಿ ನಮ್ದೊಂದು ಕೆಲಸ ಮಾಡ್ತೀವಿ, ಕಚೇರಿಯಲ್ಲಿ ಮನೆಯಲ್ಲಿ ಅಡುಗೆ ಊಟ ಮಾಡ್ಕೊಂಡು ಸುಮ್ಮನೆ ಇರ್ತೇವೆ. ಆದರೆ ಒಂದು ದೊಡ್ಡ ಫ್ಯಾಕ್ಟ್ರಿ ಇಟ್ಟಿದ್ದಾನೆ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ, ಇಡೀ ಫ್ಯಾಕ್ಟ್ರಿಯನ್ನು ನೋಡ್ಕೋತಾನೆ ಅಂತಂದು ಮಾತ್ರಕ್ಕೆ ಅವನಿಗೆ ಸರ್ವಶಕ್ತ ಅಲ್ಲ. ನಮ್ಗಿಂತ ದೊಡ್ಡ ಶಕ್ತಿ ಉಳ್ಳವನಾಗಿರ್ಬೋದು, ನಮ್ಗಿಂತ ಹೆಚ್ಚು ಜ್ಞಾನ ಉಳ್ಳವನಾಗಿರ್ಬೋದು. ದೇಶ ನಡೆಸುವಂಥ, ರಾಜ್ಯವನ್ನು ನಡೆಸುವಂಥ ಆಡಳಿತಗಾರ ನಮ್ಗಿಂತ ದೊಡ್ಡ ಶಕ್ತಿ ಉಳ್ಳವನಾಗಿರ್ಬೋದು. ಆದರೆ ಅವನೇನು ದೇವರಾಗಬೇಕಾಗಿಲ್ಲ. ಹಾಗೆ ಈ ನೈಸರ್ಗಿಕ ವಸ್ತುಗಳು ಪಂಚಮಹಾಭೂತಾದಿಗಳಿಗೂ ಕೂಡ ಒಬ್ಬ ಕರ್ತ ಇದ್ದಾನೆ ಅಂತ ಮಾತ್ರಕ್ಕೆ ಅವನು ದೇವರೇ ಯಾಕಾಗಿರ್ಬೇಕು? ಒಬ್ಬ ಸಾಮಾನ್ಯ ಕರ್ತ ಆಗ್ತಾನಷ್ಟೇ. ಮತ್ತೆ ಒಬ್ಬನೇ ಕರ್ತ ಯಾಕಾಗಬೇಕು? ಈಗ ಒಂದು ಫ್ಯಾಕ್ಟ್ರಿ ನಡೀತದೆ, ಒಂದು ದೇಶ ನಡೀತದೆ ಅಂದರೆ ಇಡೀ ದೇಶವನ್ನ ಏಕಾಂಗಿಯಾಗಿ ಸಿಂಗಲ್ ಹ್ಯಾಂಡೆಡ್ಲಿ ಒಬ್ಬ ಮನುಷ್ಯ ನಡೆಸ್ತಾನ? ಒಂದೊಂದು ಇಲಾಖೆಯನ್ನು ಒಬ್ಬೊಬ್ಬರು ನೋಡ್ಲಿಕ್ಕೆ ಅವ್ರಿಗೆ ಜವಾಬ್ದಾರಿ ಬೇಕಾಗ್ತದೆ. ಅದನ್ನೆಲ್ಲ ಇವನು ಸೂಪರ್ವೈಸ್ ಮಾಡಬಹುದೇ ಹೊರತು ಯಾರ ಹಂಗೂ ಇಲ್ಲದೆ ಕೇವಲ ಜಡ ವಸ್ತುಗಳನ್ನು ಇಟ್ಕೊಂಡು, ಕೇವಲ ಜಡ ವಸ್ತುಗಳ ನೆರವಿನಿಂದ ಇಡೀ ರಾಜ್ಯವನ್ನ, ಇಡೀ ದೇಶವನ್ನು ಯಾರ್ಯಾರು ನಡೆಸ್ಲಿಕ್ಕೆ ಸಾಧ್ಯನಾ? ಹಾಗಾದ್ರೆ ನೈಸರ್ಗಿಕ ವಸ್ತುಗಳು ಎಲ್ಲದಕ್ಕೂ ಕೂಡ ನೀವು ಒಬ್ಬ ಕರ್ತೃವನ್ನು ಸಾಧನೆ ಮಾಡ್ತೀರಿ ಅಂದರೆ ಒಬ್ಬ ಸಾಧಾರಣವಾದಂತಹ ಕರ್ತ ಸಿದ್ಧ ಆಗ್ತಾನಷ್ಟೆ. ಇದಕ್ಕೊಬ್ಬ ಭೂಮಿಗೊಬ್ಬ ಕರ್ತ, ನೀರಿಗೊಬ್ಬ ಕರ್ತ, ವಾಯುವಿಗೊಬ್ಬ ಕರ್ತ, ನೂರಾರು ಥರದ ಕರ್ತೃಗಳು ಫ್ಯಾಕ್ಟ್ರಿಯಲ್ಲಿದ್ದಾಗೆ. ಒಂದು ಕೈಗಡಿಯಾರ ನಮ್ಮ ಕಡೆಗೆ ಬರುವಾಗ ಅದರ ಪಾರ್ಟ್ಸ್ಗಳನ್ನೆಲ್ಲ ಬೇರೆ ಬೇರೆ ಯಾರೋ ಎರಕ ಹೊಯ್ದು ಅಂದಿಟ್ಟಿರ್ತಾರೆ. ಅದಕ್ಕೆ ಮತ್ತೊಬ್ರು ಯಾರೋ ಅಸೆಂಬಲ್ ಮಾಡ್ತಾರೆ, ಮತ್ತೊಬ್ರು ಯಾರೋ ಅದ್ರ ಮೇಲೆ ಒಂದು ಏನೋ ಮಾರ್ಕ್ ಮಾಡ್ತಾರೆ. ಹೀಗೆ ಅನೇಕ ಜನರ ಕರ್ತೃತ್ವ ಅಲ್ಲಿದೆ. ಹಾಗೆ ಜಗತ್ತಿಗೂ ಕೂಡ ಆಗಿಬಿಡ್ತದೆ, ಯಾಕಾಗಬಾರ್ದು ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದು ತತ್ವನಿರ್ಣಯದಲ್ಲಿ ಬಂದಿರುವಂಥ ಕೆಲವು ಸಂಗತಿ. ಅದನ್ನು ಇಲ್ಲಿ ನಾವು ಅನುಸಂಧಾನ ತಂದ್ಕೋಬಹುದು. ಅಲ್ಲಿಗೆ ಈ ಶಾಸ್ತ್ರ ಯೋನಿತ್ವಾಧಿಕರಣಕ್ಕೆ ಸಂಬಂಧಪಟ್ಟಂತೆ, ಶಾಸ್ತ್ರ ಯೋನಿತ್ವಾತ್ ಅನ್ನೋ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರದೀಪ, ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪದ ಭಾಗ ಸಮಾಪ್ತ ಆಗಿದೆ.